ಕೇಳ್ಕೊತೀನಿ, ಜಾತಿ ನೋಡ್ಬೇಡ್ರಿ. ಈ ಒಂದು ಬಾಗಲಕೋಟೆ ಈ ಸಲ ಅವ್ರೊಂದು 100 ಕೋಟಿ ರೂಪಾಯಿ ತಂದಿಟ್ಟಾರ. ಅವ್ರ ಮನೆ ಇವ್ರ ಮನೆ ಬಂದವ್ರ ಅಕ್ಕ ಅವ್ರನ್ನ 2 ದಿವಸ ಲೆಕ್ಕಾಗೆ ಅವ್ರು ಲೆಕ್ಕ ಮಾಡ್ಯಾರ. ಲಿಂಗಾಯತ್ರಿಗೆ 4,000, ನಮ್ಮ ಹಾಲ ಮತದಾರಿಗೆ 2,000, ವಾಲ್ಮೀಕಿಗೆ 2,000, ಸಾಬ್ರಿಗೆ 1,000. ಏನ್ ಬಿಜೆಪಿ ಲೆಕ್ಕ ಹೊಡೆದ್ರು ಅದಕ್ಕ ನೀವೆಲ್ಲಾರು ರೊಕ್ಕ ತಗೋರಿ. ನಿಮ್ ರೊಕ್ಕ ಐತಿ, ನಿಮ್ಮ ಅಭಿವೃದ್ಧಿದ ರೊಕ್ಕ ತಿಂದ ಅವ್ರು ತಂದಾರೆ. ಆರಾಮ್ ತಗೋರಿ. ಹೆಣ್ಮಕ್ಳು ತಗೊಂಡ್ರ ಚಲೋ ಸೀರಿ ಬಂಗಾರ ತಗೋತಾರ. ನೀವ್ ಚಲೋ ಡಾಬಾದಾಗ ಊಟ ಮಾಡಿ ಚೈನಿ ಹೋಗಿರಿ. 9ನೇ ತಾರೀಕು ಮುಂಜಾನೆ 7ಕ್ಕ ನಮಸ್ಕಾರ ಮಾಡಿ ಏನ್ ಮಾಡಬೇಕಲ್ಲ ಹೇಳ್ಬಿಡ್ರಿ. ಹನುಮಂತ ಹೇಳ್ತಾನ, ಹೋಗಿ ಆ ಕೇಸರಿ ಜೆಂಡ ಯಾವ್ದೇ ಅಂತ ಫೋಟೋ ಹಾಕಿ 7 ಗಂಟೆಗೆ ಹೋಗಿ ದೇವರ ಸಾಕ್ಷಿಯಾಗಿ ನಮ್ಮ ಹಿಂದೂ ಧರ್ಮ ಉಳಿಬೇಕು, ಸನಾತನ ಧರ್ಮ ಉಳಿಬೇಕು. ಈ ರಾಜ್ಯದಾಗ ಹಿಂದ ಮ್ಯಾಗ ಮುಸಲ್ಮಾನ್ರ ಏನಾರೇ ಹಿಂದೂಗಳ ಕಾರ್ಯಕ್ರಮ ಕಲ್ಲು ಮುಗಿದ್ರ ಬರ್ತೀವಿ ನಾವು. ಪ್ರತಾಪ್ ಸಿಂಹ ಕರ್ನಾಟಕದಾಗ ಬರ್ತೀವಿ. ಎಲ್ಲರೂ ನಮ್ಮ ಹಿಂದೂಗಳಿಗೆ ಕ್ವಾಯಿಂಕ್ ಅಂದ್ರ ನೀವೆಲ್ಲಾ ಜಾತಿ ಬಿಟ್ಟು 9ನೇ ತಾರೀಕಿಗೆ ಬಿಜೆಪಿ ಓಟ್ ಹಾಕ್ತಿರಲ್ಲೋ. ಜಾತಿ ಬೇಡ, ನಮ್ಗೇನ್ ಬೇಕು? ಸನಾತನ ಧರ್ಮ ಬೇಕು. ವೀರಣ್ಣ ಚರಂತಿಮಠ್ರ ಕೆಲಸ ಮಾಡ್ಯಾರ. ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಮಲ್ಲಪ್ಪ ಜೂತವರ ಆತ್ಮೀಯರೇ. ಬಂದರು ನಮ್ಮ ಯತ್ನಾಳ್ ಬಂದರು, ಪ್ರಚಾರ ಶುರು ಮಾಡೇ ಬಿಟ್ಟರು. ಅಲ್ಪಸಂಖ್ಯಾತ ಸ್ಥಾನದಿಂದ ಮುಸ್ಲಿಂ ಕೆತ್ತು ಹಾಕ್ತಾನಂದೇ ಬಿಟ್ಟರು. ಅಷ್ಟೇ ಅಲ್ಲ, ನಾನೇ CM 28ರಲ್ಲಿ ಯೋಗಿ ಆದಿತ್ಯನಾಥ್ ಬೇಕಾ ನಿಮಗೆ ಅಂತ ಕೇಳೇ ಬಿಟ್ರು. ನಾನು ತರ್ತೀನಿ ಹಿಂದೂ ಸನಾತನ ಧರ್ಮ ಅದರ ಆಡಳಿತ, ನೀವು ನನಗೆ ಬೆಂಬಲಿಸ್ತೀರಾ ಅಂತ ಕೇಳೇ ಬಿಟ್ಟರು. ಹೋಟ್ ಹಾಕೇ ಬಿಡಿ ನಮ್ಮ ಹಿಂದುತ್ವದ ಮೂರ್ತಿ ಚರಂತಿಮಠರಿಗೆ ಅಂತ ಹೇಳಿಬಿಟ್ರು. ಈ ಎಲ್ಲ ಒಟ್ಟು ಸಾರಾಂಶದೊಂದು. ಈ ರೀತಿಯಾಗಿ ತಮ್ಮ ಅಬ್ಬರದ ಭಾಷಣವನ್ನು ಶುರು ಮಾಡಿಬಿಟ್ಟಿದ್ದಾರೆ. ಅಲ್ಪಸಂಖ್ಯಾತರವರಲ್ಲ ಮುಸ್ಲಿಮರು, ಇಲ್ಲಿಯ ಬ್ರಾಹ್ಮಣ ಸಮಾಜದವರು, ಇಲ್ಲಿಯ ಜೈನ ಸಮಾಜದವರು, ಇಲ್ಲಿಯ ಲಿಂಗಾಯ ಸಮಾಜದವರು, ಇವರೆಲ್ಲ ಅಲ್ಪಸಂಖ್ಯಾತರು, ಅವ್ರು ಬಹುಸಂಖ್ಯಾತರು ಅನ್ನೋ ವಾದವನ್ನು ಮಂಡಿಸಿದರು. ಮುಂಬರುವ ದಿನಗಳಲ್ಲಿ ಏನಾಗಬಹುದು, ಹಿಂದೂ ಧರ್ಮನ ಆಧಾರ ಇಟ್ಟುಕೊಂಡು ಸರ್ಕಾರ ರಚಿಸಿದ ನಮ್ಮ ಯತ್ನಾಳ್ ಅನ್ನೋದನ್ನು ಹೇಳಿಬಿಟ್ರು. ಒಟ್ಟಿನಲ್ಲಿ ಅವ್ರು ಗೆಲ್ಲಬೇಕಾಗಿದೆ ಹಿಂದುತ್ವದ ಅಲೆಯಲ್ಲಿ. ಈ ಮಾತುಗಳನ್ನು ಒಪ್ತಾರಾ ಈ ಅಹಿಂದ ಅಥವಾ OBC ಅಥವಾ ಇನ್ನುಳಿದವರು ಅನ್ನೋಂಥ ವಾದವೂ ಇದೆ. ಇಲ್ಲಿಯ ಹೌದು ಬಡತನದ ಎಲ್ಲರಲ್ಲೂ ಅದು, ಬ್ರಾಹ್ಮಣರಲ್ಲೂ ಅದ, ಜೈನರಲ್ಲೂ ಅದ, ಲಿಂಗಾಯತರಲ್ಲೂ ಅದ, ಒಕ್ಕಲಿಗರಲ್ಲೂ ಅದ, ಇಲ್ಲ ಅಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಈ ದೇಶದ 90% ಜನ ಎಲ್ಲ ಕೂಲಿಕಾರಿದ್ದಂಗೆ ಆಗಿದ್ದಾರೆ. ಕೇವಲ 10% ಜನ ಮಾತ್ರ ಈ ವ್ಯವಸ್ಥೆಯನ್ನು ಇಟ್ಕೊಂಡು ಹೊರಟಿದ್ದಾರೆ. ಅವ್ರು ಮಾತ್ರ ಇಂಗ್ಲೆಂಡೋ ಅಮೇರಿಕಾದೋ ಅಲ್ಲಿ ಜೀವನ ಮಟ್ಟವನ್ನು, ಜಪಾನ್ ಜೀವನ ಮಟ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನ. ಅದಕ್ಕೆ ಆ ಬಡತನ ರೇಖೆಯನ್ನು ಇಟ್ಕೊಂಡು ಎಲ್ಲರೂ ಇದ್ದಾರೆ. ಅದಕ್ಕೆ ಇವರು ಅಲ್ಪಸಂಖ್ಯಾತರಲ್ಲ ಅನ್ನುವಂಥ ಮೆಸೇಜ್ ಕೊಡೋ ಮೂಲಕ ದಾವಣಗೆರೆಯಲ್ಲಿ ಮುಸಲ್ರು ಅಥವಾ ಮುಸಲ್ಮಾನರು ಮರುಚಿಂತನೆ ಮಾಡೋಂಗೆ ಮಾಡಿಬಿಟ್ರು. ಅವ್ರಲ್ಲೇನೋ ಒಂದಿಷ್ಟು ಈ ಸಲ ಕಾಂಗ್ರೆಸ್ ಬಿಟ್ಟು BJPಗೆ ಹಾಕಬೇಕು ಅಂತಿತ್ತು. ಆದರೆ ಈ ಸಿಡಲಬ್ಬರದ ಭಾಷಣ ಎಷ್ಟರ ಮಟ್ಟಿಗೆ ಅವ್ರ ಮತಗಳನ್ನು ಅಲ್ಲಿಯ ಶಾಮನೂರು ಶಿವಶಂಕರಪ್ಪ ಅವರ ವಿರೋಧವಾಗಿ ಹಾಕ್ಸ್ಲಿಕ್ಕೆ ಹಚ್ತದೆ. ಅಂದ್ರೆ ಅವರ ಮಗ ಸಮರ್ಥನ ವಿರೋಧವಾಗಿ ಹಾಕ್ಸ್ಲಿಕ್ಕೆ ಹಚ್ತದೆ ಅನ್ನೋದು ಈಗ ಮತ್ತೆ ಚರ್ಚೆ ಶುರುವಾಗಿದೆ. ಇದೇನಾಯ್ತಪ್ಪ ಅಂತಂದ್ರೆ ಒಂದು ಮಾಡ್ಲಿಕ್ಕೆ ಹೋಗಿ ಮತ್ತೊಂದು ದಿನ ಆಯಿತು ಅಂತ ಅಂಥ ಪ್ರಸಂಗನ ತಂದು ಕೊಡ್ತಾ ಇದ್ದಾರೆ. ಈಗ ಚರ್ಚೆ ಸ್ಟಾರ್ಟ್ ಆಗಿದೆ. ಸಹಜದ ಮುಸಲ್ಮಾನರಿಗೆ ಅವ್ರಿಗೂ ಒಗ್ಗಟ್ಟಾಗಿ ಬಿಡ್ತಾರೆ ಅವರು. ಅಲ್ಲ, ನಮ್ಮದು ಅಲ್ಪಸಂಖ್ಯಾತರ ಹೋದ್ರೆ ಮುಂದೆ ನಮ್ಮ ಗತಿ ಏನು? ಸಿದ್ದರಾಮಯ್ಯ ಸರ್ಕಾರ ಅಂದರೆ ಟಿಪ್ಪು ಸುಲ್ತಾನ್ ಸರ್ಕಾರ ಅಂದರೆ ಮತ್ತಷ್ಟು ಮುಸ್ಲಿಮರು ಒಂದಾಗುವಂಥ
ಒಂದು ಕೆಲಸ ಮಾಡಿದ್ರು ಅಂತ ಅಂತಾರೆ ಅವರು ಓಪನ್ ಆಗಿ, ನಮಗೇನು ಮುಸಲ್ಮಾನರು ಓಟ್ ಬೇಕಾಗಿಲ್ಲ ಅಂತೇಳಿ. ಬಾಯಿ ತೆರೆದ್ರೆ ಮುಸ್ಲಿಂ ವಿರೋಧಿ ಮಾತುಗಳು. ಆನಂತರ ಇನ್ನುಳಿದ ವಿಷಯಗಳ ಬಗ್ಗೆ ಮಾತಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಯತ್ನಾಳ್ ಈಗ ಚುನಾವಣಾ ರಣರಂಗದಲ್ಲಿ ಹೇಳಿದ ಚರಂತಿ ಮಠನ ಗೆಲ್ಲಿಸ್ತಾರ ಅಂತೇಳಿ. ಯಾಕಂದ್ರೆ ಅವ ಮಾತುಗಳು ಇವತ್ತು ಕಾಂಗ್ರೆಸ್ಸಿಗರು ಅಲ್ಲಲ್ಲಿ ಬಿತ್ತೋದ ಕೆಲಸ ಶುರು ಮಾಡಿದ್ದಾರೆ. ಈಗ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ, ಭಾಳ ಉತ್ತಮ ಮಾಡಿದ್ವಿ ಬಂದ ಈ ಕೆಲಸ, ದಾವಣಗೆರೆ ಒಳಗೆ ಹೋಗ್ತಿದ್ದು ನಾವು ಸುಲಭ ಮಾಡಿದ್ರಿ. ಅದೇ ಕಾಲಕ್ಕೆ ಅಹಿಂದ ಜನರು ಒಂದಾಗೋದಕ್ಕೆ ಹಾದಿ ಮಾಡಿಕೊಟ್ರಪ್ಪ ನೀವು ಅಂಥೇಳಿ ಇವರು ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಆದರೂ ಒಳಗೊಳಗೆ ಇಬ್ಬರಿಗೂ ಭಯ ಅದ, ಏನಾಗ್ತದೋ ಗೊತ್ತಿಲ್ಲ ಅಂತೇಳಿ. ಹೋಗ್ರಿ, ಈ ಗ್ಯಾರಂಟಿಯನ್ನು ವಿರೋಧ ಮಾಡಿದ್ದಾರೆ ಸಂದರ್ಭದಲ್ಲೇ. ಗ್ಯಾರಂಟಿ ಏನಾಗೋದು, ಸಾಲ ಆಯಿತು 8 ಲಕ್ಷ ಕೋಟಿ ಮೇಲ್ಪಟ್ಟು ಅಂತೇಳಿ. ಇಲ್ಲಿ ಗ್ಯಾರಂಟಿ ಕೊಟ್ಟಾದರೂ 8 ಲಕ್ಷ ಕೋಟಿ ರೂಪಾಯಿ ಸಾಲ ಆಯಿತು. ನಮ್ಮ ಮೋದಿಜಿ ಅವರಿಂದ ಏನು ಕೊಡಲ್ಪಡಿತಪ್ಪ, ಏನು ಕೊಡಲಾಯಿತು? ರೈತರಿಗೆ 4 ತಿಂಗಳಿಗೊಮ್ಮೆ 2,000 ರೂಪಾಯಿ, ವರ್ಷಕ್ಕೆ ಎಷ್ಟು ಗೊತ್ತಾಗ್ತದೆ ನಿಮಗೆ? 3 ಸಲ ಅಂತಂದ್ರೆ ಇದ್ರ ಬಿಟ್ಟು ಮತ್ತೇನು ಕೊಟ್ಟರಪ್ಪ? 5 ಕಿಲೋ ಅಕ್ಕಿ ಕೊಟ್ಟರು ಅಂತ ಮಾತುಗಳು, 5 ಕಿಲೋ ಫ್ರೀ ಅದ, ಇವು ಗ್ಯಾರಂಟಿಗಳಿದ್ದಾವಲ್ಲ ಅಂತೇಳಿ ಇವರು ಕೊಟ್ಟಿದ್ದಾರೆ ಗ್ಯಾರಂಟಿ. ಆದರೆ ಇವತ್ತು ಕರ್ನಾಟಕದಲ್ಲಿ ಹೆಣ್ಮಕ್ಳು ಇಡೀ ಫ್ರೀಯಾಗಿ ಕರ್ನಾಟಕ ತುಂಬ ಅಡ್ಡಾಡುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹೌದು, ಇದಕ್ಕೆ ನಾವು ಮಾಡಿದ್ದೀವಿ, ಬಡ ಜನ ಅಡ್ಡಾಡೋಂಗೆ ಮಾಡಿದ್ದೀವಿ, ಬಡ ಜನ ಹೆಣ್ಮಕ್ಳಿಗೆ ಅನುಕೂಲ ಮಾಡಿದ್ದೀವಿ, ಅಕ್ಕಿ 10 ಕಿಲೋ ಮಾಡಿದ್ದೀವಿ, ಕೊಡ್ತಾ ಇದ್ದೀವಿ, ಇನ್ನೂ ಹೆಚ್ಚು ಮಾಡ್ತಾ ಇದ್ದೀವಿ, ಫ್ರೀ ವಿದ್ಯುತ್ ಕೊಟ್ಟಿದ್ದೀವಿ ಅನ್ನುವಂಥ ಮಾತುಗಳನ್ನು ಅವರು ಅದೇ ಕಾಲಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ವಿದ್ಯಾರ್ಥಿಗಳಿಗೆ, ಅನ್ಎಂಪ್ಲಾಯ್ಡ್ಗಳಿಗೆ ಭತ್ತ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಸಾಲ ಆಗ್ಯದ. ಒಂದು ಇವರು ಸಾಲ ಆಗಿದ್ದೆ ಅದಕ್ಕೆ 218 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಮೋದಿಯವರು. ಎದಕ್ಕೆ ಮಾಡಿದರು ಈ ಸಾಲ ಎಲ್ಲ? ಇವರು ಗ್ಯಾರಂಟಿಗೆ ಮಾಡಿದರು. ಅಲ್ಲಿ ಕೊಡೋದು 2 ಗ್ಯಾರಂಟಿ, ಒಂದು ರೈತ ಸಮಾನ್, ಇನ್ನೊಂದು 5 ಕಿಲೋ ಅಕ್ಕಿ. ಇಷ್ಟಕ್ಕೆ 218 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ರ ಅಂತ ಇವ್ರು ಕೇಳ್ತಾ ಇದ್ದಾರೆ. ನಾನು ಸಾಲ ಮಾಡಿದ್ದು ಜನಕಲ್ಯಾಣಕ್ಕಾಗಿ ಮಾಡಿದ್ದೀನಿ, ಲೋಕ ಕಲ್ಯಾಣಕ್ಕಾಗಿ ಮಾಡಿದ್ದೀನಿ. ಹೌದು, ಒಂದು ಕಡೆ ಅನಿವಾರ್ಯವಾಗಿ ಕಡಿಮೆ ಬಿದ್ದಾಗ SC/ST ಫಂಡು ನಾವು ಬಳಸಿದೀವಿಲ್ಲ ಅಂತ ಹೇಳೋದಿಲ್ಲ, ಅದು ಅದರಲ್ಲಿ SC/ST ತೊಗೊಳ್ತಾ ಇದ್ದಾರೆ. ಅವ್ರಿಗೆ ಹಾಳು ಮಾಡೋಕ್ಕಿಂತ ನಾವು ಎಲ್ಲಾದ್ರೂ ಕೂಡಿಸಿ ಮತ್ತೆ ಇಳಿದ್ವಿ ಅವ್ರಿಗೆ ಅನ್ನೋಂಥ ವಾದ ಮಾಡ್ತಾ ಇದ್ದಾರೆ. ಇವು 2 ವಾದಗಳಲ್ಲಿ ಜನ ಯಾವುದನ್ನು ಹೆಚ್ಚು ಮೆಚ್ತಾರೆ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಯಿತು. ಯಾಕಂದ್ರೆ ಸನಾತನ ಹಿಂದುತ್ವದ ಒಂದು ಆಡಳಿತ ಕೊಡ್ತೀನಪ್ಪ ನಾನು ಅನ್ನುವಂತಹ, ಮತ್ತು ಇನ್ನೊಂದು ವಾದ ಹೇಳಬೇಕಾಗಿತ್ತು, ನಾನು CM ಆಗುವಂಥವ 2017ರಲ್ಲಿ 2027ರಲ್ಲಿ CM ಆಗ್ತೀನಿ ಅನ್ನೋ ಮಾತಾಡೋ ಮೂಲಕ ಇಲ್ಲಿವರೆಗೆ ತಮ್ಮ ಎದುರಾಳಿ ಆಗಿದ್ದಂಥ ಯಡಿಯೂರಪ್ಪನವ್ರು ಇವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಎದುರೇಟ್ ಕೊಟ್ಟಂಗದ ಇದು. ಹೀಗಾಗಿ ಮತ್ತಷ್ಟು ಭಿನ್ನ ಮತ್ತು ಹೆಚ್ಚಾಗುವ ಸಾಧ್ಯತೆಗಳು ಇದ್ದಾವೆ. ಯಾಕಂದ್ರೆ ಯಡಿಯೂರಪ್ಪರ ಬೆಂಬಲಿಗರು ಸಾಕಷ್ಟು ಇದ್ದಾರೆ. ಅವ್ರಿಗೆ ಮಾತುಗಳನ್ನು ಸಹ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇವತ್ತಿರ್ತದೆ. ಹೀಗಾಗಿ ಯತ್ನಾಳ್ ಕರೆಸಿದ್ದು ಒಂದು ಕೊಟ್ಟು ಮತ್ತೇನು ತೆಗೆದುಕೊಂಡಂಗಾಯ್ತು ಅನ್ನೋಂಗಾಗಿದೆ ಬಾಳೆ. ಅದಕ್ಕಾಗಿ ಇವತ್ತು ಯತ್ನಾಳ್ ಎಷ್ಟು ಮಟ್ಟಿಗೆ BJP ಗೆಲ್ಲೋದು ಕಾರಣೀಕರ್ತರಾಗ್ತಾರ ಅನ್ನೋದು ಮತ್ತೆ ಪ್ರಶ್ನೆ ಎದ್ಬಿಟ್ರೆ. ಇವತ್ತು ನಾನು ಮಧ್ಯದಿಂದ ಹೇಳ್ತಾ ಇದ್ದೆ ಈ ಚಾನಲ್ ಮೂಲಕ, ಇಲ್ಲ ಯತ್ನಾಳ್ ಕರೆಸೋದ್ರಿಂದ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಹೌದು, BJP ಅನ್ನಿಸ್ತಿರ್ಬೋದು, ಅವ್ರು ಬಂದು ಮಾತಾಡಿದ್ರೆ ಹಿಂದೂ ಹೋಟೆಲ್ ಅವ್ರು ಬೀಳ್ತಾವಂತ ಅನ್ನಿಸ್ತಿರ್ಬೋದು, ಕಟ್ಟರ್ ಇದ್ದಂಥವ್ರು ಬೀಳ್ತಾರೆ. ಆದರೆ ಎಷ್ಟು ಪ್ರಮಾಣದಲ್ಲಿದ್ದಾರೆ ಅವರು, ಈ ಸಲ ಅದು ಗೊತ್ತಾಗುವಂಥ ವಿಷಯ. ಯಾಕಂದ್ರೆ ಗ್ಯಾರಂಟಿಯನ್ನು ಮೀರಿ ಅದರಲ್ಲೂ ಮುಸ್ಲಿಮರ ಬಗ್ಗೆ ಅವ್ರು ನೇರಾನೇರು ಮಾತಾಡೋದನ್ನು ಗಮನಿಸಿಯೂ ಇವರಿಗೆ ಮತ ಕೊಡ್ತಾರ ನಮ್ಮ ಚರಂತಿ ಮಠರಿಗೆ. ಅದೇ ಕಾಲಕ್ಕೆ ಸಮರ್ಥ ವಿರೋಧಿ ಅಲ್ಲಿಯ ಮತಗಳು, ಅದು ಮುಸ್ಲಿಂ ಮತಗಳು ಪಕ್ಷೇತರ ಅಥವಾ BJPಯ ಅಭ್ಯರ್ಥಿ ಮತ ಹೋಗ್ತಾವ. ಈ ಎಲ್ಲ ನೆಲೆಯಲ್ಲಿ ನಮ್ಮ ಯತ್ನಾಳರಂತೆ ಗೊತ್ತದೆ ನಿಮ್ಗೆ, ವಿಶೇಷವಾಗಿ ಅವ್ರ ಬಾಯಿ ತೆರೆದ್ರೆ ಸಾಕು ಬರುವಂಥ ನುಡಿಮುತ್ತುಗಳು ಮುಸ್ಲಿಂ ವಿರೋಧಿ ನುಡಿಮುತ್ತುಗಳು ಇರ್ತಾವೆ. ಹೀಗಾಗಿ ಮುಸ್ಲಿಮ್ರು ಓಟ್ ಹಾಕದೆ ಹೋಗಲಿ ಆ ಮತ ಬೇರೆ. ಆದರೆ ದಕ್ಷಿಣ ದಾವಣಗೆರೆಯಲ್ಲಿ ಮುಸ್ಲಿಮರು ಒಗ್ಗಟ್ಟಾಗಿ BJPಗೆ ಮತ ಹಾಕದೇ ಇದ್ದರೆ BJPಯಲ್ಲಿ ಅಯೋಮಯ. ಅದೇ ಕಾಲಕ್ಕೆ ಇಲ್ಲಿಯೂ ಮತ್ತು ಇನ್ನೊಂದು ಮಾತು ಹೇಳಿದರು, ಅವರು ದುಡ್ಡು ಹಂಚುವಂಥ ಮಾತು ಮಾತಾಡಿದರು, ಓಪನ್ ಆಗಿ ಮಾತಾಡಿದ್ರು, ದುಡ್ಡು ಹಂಚುವಂಥದ್ದು. ರೊಕ್ಕ ತೊಗೊಳ್ರಿ, ಹೋಟ್ ನಮಗೆ ಹಾಕ್ರಿ ಅನ್ನುವಂಥ ಮಾತನ್ನು 2,000 ಕೊಡ್ತಾರೆ, 4,000 ಕೊಡ್ತಾರೆ, ಬೇರೆ ಬೇರೆದವ್ರು ಏನೋ ಕೊಡ್ತಾ ಇದ್ದಾರೆ.
ಉಳಿದವ್ರಿಗೆ 4,000 2,000 ಕೊಟ್ಟರೆ ಮುಸ್ಲಿಮ್ರಿಗೆ 1,000 ಕೊಡ್ತಾರೆ, ಅವ್ರಿಗೆ ಮೋಸ ಮಾಡ್ತಾ ಇದ್ದಾರೆ ನಾವು ಹೇಳಿದ್ರು ಅವ್ರು. ಅದು ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತದೆ ಗೊತ್ತಿಲ್ಲ, ಬಟ್ ದುಡ್ಡು ಹಂಚೋದು ಗ್ಯಾರಂಟಿ. ಹಾಗಾದ್ರೆ ಬಿ ಜೆ ಪಿಗೆ ಹಂಚುವುದಿಲ್ವಾ ಅನ್ನೋ ಪ್ರಶ್ನೆನೂ ಇವತ್ತು ಹೇಳ್ತಾ ಇದ್ದಂತೆ. ಚುನಾವಣೆಯಲ್ಲಿ ದುಡ್ಡು ಹಂಚುವಂಥ ಒಂದು ವ್ಯವಸ್ಥೆ ಅದ ಅನ್ನೋದಕ್ಕೆ ಸಾಕ್ಷಿ ಇವರೇ ಇವತ್ತು ಕೊಡುತ್ತರು. ಬಿ ಜೆ ಪಿಯಲ್ಲೂ ಅದ, ಅದೇ ಕಾಲಕ್ಕೆ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ, ಇಲ್ಲ ಅವರು ಹಂಚ್ತಾ ಇದ್ದಾರಪ್ಪ, ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಬರ್ತದೆ, ಸಾಕಷ್ಟು ಪೊಲಿಟಿಕಲ್ ಫಂಡ್ ಹೆಚ್ಚಿದ್ದು ಬಿ ಜೆ ಪಿದ, ಆ ದುಡ್ಡಿನ ಇವರು ಇದಕ್ಕೆ ಹಂಚ್ತಾರೆ, ಮತಗಳ ಕೊಳ್ಳಿಸುವಾಗ ಹಂಚ್ತಾರೆ ಅನ್ನೋಂಥ ಮಾತನ್ನು ಅವ್ರು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲೆಕ್ಷನದ ವಾಸ್ತವ ಚಿತ್ರಣ ಹೇಳೋ ಜೊತೆಗೆ ಹಿಂದುತ್ವವನ್ನು ಗೆಲ್ಲಬಲ್ಲೆವು ಅನ್ನುವಂತಹ ನೆಲೆಗಟ್ಟಿನಲ್ಲೇ ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನ, ಮೈನಾರಿಟಿಗಳ ಹೇಳಿಕೆಗಳನ್ನ, ಮೈನಾರಿಟಿ ಅಂತ ಒಂದು ಬೇರೆ ಬೇರೆ ಈ ಒಂದು ಜನರ ಬಗ್ಗೆ ಮಾತಾಡ್ತಾ ನೇರವಾಗಿ ಈ ಒಂದು ಸಂದರ್ಭದಲ್ಲೇ ಓಟ್ ಒಂದಾಗುವ ಬದಲಾಗಿ ಡಿವೈಡ್ ಆಗುವಂಥ ಮಾತನ್ನು ಇವತ್ತು ಯತ್ನಾಳರು ಮಾತಾಡ್ತಾ ಇದ್ದಾರಾ? ಇದಕ್ಕೆ ಉತ್ತರವನ್ನು ಈ ಚುನಾವಣೆ ಸಂದರ್ಭದಲ್ಲಿ ಮತದಾರ ನೀಡಬೇಕಾಗಿದೆ. ಮತದಾರ ಯಾವ್ದು ಕೊಡ್ಬೋದು, ಏನಾಗ್ಬೋದು ನೋಡೋಣ ಅದನ್ನು. ಬಟ್ ಯತ್ನಾಳರು ಬಂದ ಓಟನ್ನು ಕ್ರೋಢೀಕರಣ ಮಾಡೋ ಬದಲಾಗಿ ವಿಕೇಂದ್ರೀಕರಣ ಮಾಡ್ತಾ ಇದ್ದಾರಾ? ಮತಗಳು ಹರಿದು ಹಂಚಿ ಹೋಗುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರಾ? ಮುಸ್ಲಿಮರ ಮತಗಳು ದಾವಣಗೆರೆ ಏರಿಯಾದಲ್ಲೇ ಬೆಳ್ತಾವ ಇವರಿಗೆ, ಬಿ ಜೆ ಪಿಗರಿಗೆ ಅನ್ನುವಂಥ ಮತ್ತೊಂದು ಪ್ರಶ್ನೆ ಹುಟ್ಟಾಕಿದ್ದಾರೆ. ಏನೋ ಆಗಲಿ, ಚರಂತಿ ಮಠನ ಮಾತ್ರ ಇವ್ರ ಮೇಲೆ ವಿಶ್ವಾಸ ಕರೆಸಿದ್ದಾರೆ. ನಮ್ಮ ಮನೆ ಮನುಷ್ಯ ಇದ್ದಂಗೆ ಬರ್ಬೇಕಂತೇಳಿ ಚರಂತಿ ಮಠದ ಆಸೆ ಈಡೇರಲಿ, ಚರಂತಿ ಮಠ ಆರಿಸಿ ಬರಲಿ ಅನ್ನೋದು ಎಲ್ಲರ ಆಸೆ. ಆದರೆ ಸ್ಥಿತಿ ಈ ರೀತಿ ಹೋಗ್ತಾ ಇದೆ, ನೋಡ್ರಿ ಏನಾಗ್ತದೆ ಅಂತೇಳಿ ಹಳಿ ಬಿಡ್ತಾ ಇದೆ ಅನ್ನುವಂಥ ಮಾತು. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗನ್ನಡಿ ವಂದನೆಗಳು.